ಇಲ್ಲಿ ಮಾಡಿದ ತಪ್ಪು ನಾ ಇದೇ ದೊಡ್ಡ ತಪ್ಪು. ಈ ರೀತಿ ಜ್ಯೋತಿಷ್ಗಾರರು ತಪ್ಪು ಮಾಡಬೇಡ್ರಿ. ಇದೊಂದು ನನಗೆ ಜೀವನದಲ್ಲಿ ದೊಡ್ಡ ಲೆಸನ್ ಆಯಿತು, ಒಳ್ಳೆ ಪಾಠ ಬಿತ್ತು. ನಮಸ್ಕಾರ. ಈಗ ಕಸ್ಪಲ್ ಇಂಟರ್ಲಿಂಕ್ ಅಸ್ಟ್ರಾಲಜಿ ಬಗ್ಗೆ ಮುಖ್ಯವಾದ ಒಂದು ಲೆಸನ್ ಕಡೆಗೆ ಹೋಗ್ತಾ ಇದ್ದೀನಿ. ಭಾಳ ಬೇಗ ನಾನು 6ನೇ ಮನೆಗೆ ಬರ್ತಾ ಇದ್ದೇನೆ. 6th ಹೌಸ್ಗೆ. 6th ಹೌಸ್ ಅಂದರೆ ಏನು ಅಂದರೆ ಒಂದು ಸ್ಪರ್ಧೆಯ ಮನೆ, ಸಕ್ಸಸ್ ಮನೆ, ಕಾಂಪಿಟೇಷನ್ ಮನೆ ಮತ್ತು ಶತ್ರು ಮನೆ ಮತ್ತು ಒಂದು ರೋಗದ ಮನೆ ಕೂಡ 6th ಹೌಸ್ನಲ್ಲಿ ಭಾಳ ಬರ್ತವೆ. ಈಗ ಸಡನ್ನಾಗಿ ನಾವು ಒಮ್ಮಿಂದಲೇ 6ನೇ ಮನೆಗೆ ಬಂದೆ. ಯಾಕಂದರೆ ಇನ್ನೂ ಕಸ್ಪಲ್ ಇಂಟರ್ಲಿಂಕ್ ಜಸ್ಟ್ ಮಾಡಿದ್ದೇನೆ ನಾನು. ಈಗ ಅದರಲ್ಲಿ BTR ನಡೆದಿದೆ, ಜನ್ಮ ಸಮಯ ಸುದ್ದಿ ನಡೆದಿದೆ. ಮುಂದೆ ಇನ್ನೂ 2-3 BTR ಮಾಡಬೇಕಾಗಿತ್ತು. ಅದಾದಮೇಲೆ 4ನೇ ಮನೆ, 5ನೇ ಮನೆ ಹೀಗೆ ಕ್ರಮೇಣವಾಗಿ ಬರಬೇಕಾಗಿತ್ತು. ಆದರೆ ಇವತ್ತಿನ ದಿನದಲ್ಲಿ ನಾನು ಸಡನ್ನಾಗಿ 6ನೇ ಮನೆಗೆ ಬಂದಿದ್ದೇನೆ. ಕಾರಣ ಅಂದರೆ ನಿನ್ನೆ ನಮ್ಮ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸಿಂದಗಿಯಲ್ಲಿ ಒಂದು ದೊಡ್ಡ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು, ಎಲ್ಲ ಒಂದು ದೊಡ್ಡ ಅಲ್ಲಿಯ ಒಂದು ರಾಜ್ಯ ಲೀಡರ್ಗಳು ಸಿಂದಗಿಯಲ್ಲಿ ಸ್ಥಳ ಹೂಡಿದ್ರು. ಹೀಗಾಗಿ ನಾನು ಸ್ವಲ್ಪ ಸಿಂದಗಿಯ ಬಗ್ಗೆ ಒಂದು ಚುನಾವಣೆಯ ಒಂದು ಭವಿಷ್ಯ ನೋಡಬೇಕು ಅಂತೇಳಿ ಮನಸ್ಸಿನಾಗ ಬಂತು. ಹೀಗಾಗಿ ಜ್ಯೋತಿಷ್ಯ ಚುನಾವಣೆಯ ಬಗ್ಗೆ ಈಗ ನಾನು ಯಾವ ರೀತಿ ನೋಡಬೇಕು ಅನ್ನೋದು ತಿಳಿಸ್ತಾ ಇದ್ದೀನಿ. ಚುನಾವಣೆ ಸ್ಪರ್ಧೆ ಗೆಲ್ಲೋದು ಸೋಲೋದು ಯಾವ ರೀತಿ ನೋಡಬೇಕು ಅನ್ನೋದು ಇವಾಗ ಇದು ಬಹಳ ಮುಖ್ಯವಾದಂಥ ಪಾಠ. ಹೀಗಾಗಿ ನಾನು ಸ್ವಲ್ಪ ಸಿಂದಗಿ ಚುನಾವಣೆಯ ಒಂದು ಫಲಿತಾಂಶದ ಬಗ್ಗೆ, ಯಾವ ರೀತಿ ಜ್ಯೋತಿಷ್ಯರು ತಪ್ಪುಗಳನ್ನು ಮಾಡ್ತಾರೆ. ಶಾಸ್ತ್ರ ಸುಳ್ಳಿಲ್ಲ, ಶಾಸ್ತ್ರ ಕರೆಕ್ಟ್ ಹೇಳ್ತದ. ಬಟ್ ನಾವು ಶಾಸ್ತ್ರೀಯ ಆದಂಥವರು, ಶಾಸ್ತ್ರಗಳನ್ನು ಜ್ಯೋತಿಷಗಾರರು ಯಾವ ರೀತಿ ತಪ್ಪು ಮಾಡ್ತೀವಿ ಅನ್ನೋದು ಇದರಲ್ಲಿ ನಾವು ತಿಳ್ಕೋಬೋದು. ಮತ್ತು ಶಾಸ್ತ್ರ ಏನು ಹೇಳ್ತದ ಅದನ್ನು ಕೂಡ ಈಗ ತಿಳ್ಕೋಬೋದು. ಇದು ಕಸ್ಪಲ್ ಇಂಟರ್ಲಿಂಕ್ ಜ್ಯೋತಿಷ್ಯ ಏನು ಕಲಿತಾರಲ್ಲ ಅವರಿಗೆ ಇದೊಂದು ಬಹಳ ಮುಖ್ಯವಾದ ಪಾಠ. ಮತ್ತು ಜನಸಾಮಾನ್ಯರಿಗೆ ಇದೊಂದು ತಿಳಿ ಹೇಳುತ್ತೀನಿ, ಇದು ಯಾವ ರೀತಿ ತಪ್ಪಾಗ್ತವ, ಇದು ಯಾವ ರೀತಿ ನೋಡಬೇಕು ಅನ್ನೋದು. ಶಾಸ್ತ್ರ ಸುಳ್ಳಲ್ಲ, ಶಾಸ್ತ್ರ ಕರೆಕ್ಟ್ ಅನ್ನೋದು ಕೂಡ ಇಲ್ಲಿ ಇದೇ ಕುಂಡಲಿಯನ್ನು ಒಂದು ನಿರೂಪಣೆ ಮಾಡ್ತೀನಿ. ಸ್ವಲ್ಪ ಇದು ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಫುಲ್ ನೋಡ್ಬೇಕನ್ನೋದೇ ನನ್ನ ಒಂದು ವಿನಂತಿ, ಸಮಯ ಸಿಕ್ಕಾಗ. ಮತ್ತು ಕಸ್ಪಲ್ ಇಂಟರ್ಲಿಂಕ್ ಅಸ್ಟ್ರಾಲಜಿ ಕಲಿಯವರಿಗೆ ಇದೊಂದು ಒಳ್ಳೆಯ ಉದಾಹರಣೆ, ಎಕ್ಸಸೈಸ್ ಲೆಸನ್ ಅಂತ ತಿಳ್ಕೋತಿದ್ದು ಒಳ್ಳೆಯ ಉದಾಹರಣೆ. ಇದು ಇಂಥ ಒಂದು ಉದಾಹರಣೆ ಕುಂಡಲಿ ಸಿಗೋದಿಲ್ಲ. ಇದನ್ನು ನಾನು ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಈಗ ಡೈರೆಕ್ಟ್ ಚುನಾವಣೆ ಹೇಗೆ ನೋಡಬೇಕು ಬರ್ತೀನಿ. ಚುನಾವಣೆ ಹೇಗೆ ನೋಡ್ಬೇಕಂದ್ರೆ 1-6-11 ನಾವು ಸಿಗ್ನಿಫಿಕೇಟರ್ ಮಾಡ್ಬೇಕಾಗ್ತದೆ. 6th ಅಂದ್ರೆ ಕಾಂಪಿಟೇಷನ್ ಮನೆ, ಪ್ರೈಮರಿ ಹೌಸ್ ಮತ್ತು ಮೂಲ ಮನೆ. 1ನೇ ಮನೆ ಅಂತೂ ನಾವು ಸ್ಟಡಿಲೇ ಮಾಡಬೇಕು ಮತ್ತು 11ನೇ ಮನೆ ಅಂತೂ ಸ್ಟಡಿ ಮಾಡಲೇಬೇಕು. 1-6-11 ಸಿಗ್ನಿಫಿಕೇಟರ್ ಆಗಬೇಕು. ಈಗ ಈ ಜ್ಯೋತಿಷ್ಯ ಯಾವ ರೀತಿ ನೋಡಬೇಕು ಅನ್ನೋದು ಇದು ಒಂದು ಪ್ರಶ್ನೆ ಕುಂಡಲಿ. ಇದು ನಿಮ್ಮ ಸಾಫ್ಟ್ವೇರ್ ಕೂಡ ಹಾಕ್ಬೋದು. ಸಾಫ್ಟ್ವೇರ್ದಲ್ಲಿ ಕೂಡ ನೋಡಿದ್ರೆ ಇದೇ ಒಂದು ಚಾರ್ಟ್ ಬರ್ತದೆ. ಸಾಫ್ಟ್ವೇರ್ದಲ್ಲಿ ಇದ್ದಂಥ ಚಾರ್ಟನ್ನೇ ನಾನು ಡಿಸೈನ್ ಮಾಡಿ ಇಲ್ಲಿ ಹಾಕಿದ್ದೇನೆ. ಹರರಿ ನಂಬರ್ ಅದ 1374, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್, ಡೇಟೆಡ್ 25/10/21, ಕಾರ್ಗರ್, ನವಿ ಮುಂಬೈ. ಅಂದರೆ ಪ್ರಶ್ನೆ ಕುಂಡಲಿ ನಾವೆಲ್ಲಿರ್ತೀವಿ ಜ್ಯೋತಿಷಗಾರರು ಅಲ್ಲಿಂದಲೇ ನೋಡ್ಬೇಕಾಗ್ತದೆ. ಎಲ್ಲಿಂದ ಕೇಳಿರ್ತೀವೋ ಅಲ್ಲಿಂದ ನೋಡ್ಬೇಕಾಗ್ತದೆ. ಇದು ಡೇಟ್ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಈ ಒಂದು ಪ್ರಶ್ನೆ ಕುಂಡಲಿಯ ಮೇಲೆ ನಿರ್ಮಾಣವಾದಂಥ ಕುಂಡಲಿಯನ್ನು ಇಲ್ಲಿ ನಾನು ರಚನೆ ಮಾಡಿ ಬೋರ್ಡ್ನಲ್ಲಿ ಹಾಕಿದ್ದೇನೆ. ಈಗ ಪ್ರಶ್ನೆ ಕುಂಡಲಿ ನೋಡ್ಬೇಕಾದ್ರೆ ಮೊಟ್ಟ ಮೊದಲು ನಾವು ಚಂದ್ರ ಮತ್ತು ಚಂದ್ರ ನಕ್ಷತ್ರ ನೋಡ್ಬೇಕಾಗ್ತದೆ. ಯಾಕೆ ಚಂದ್ರ ನಕ್ಷತ್ರ ನಾವು ಫಸ್ಟ್ ನೋಡ್ಬೇಕಂದ್ರೆ ಎದುರಿನ ವ್ಯಕ್ತಿ
ಪ್ರಶ್ನೆ ಜ್ಯೋತಿಷ್ಕಾರರಿಗೆ ಮಾಡಿರ್ತಾನೆ. ಯಾವ ರೀತಿ ಮಾಡಿರ್ತಾನೆ? ಏನೋ 10 108 ತಮ್ಮ ತಲೆಯಾಗಿ ಇಟ್ಕೊಂಡು ಒಂದು ಬೇಕು ಬೇಡ ಕೇಳಿರ್ತಾರ, ಅದು ಕೂಡ ಇಲ್ಲಿ ಗೊತ್ತಾಗ್ತದ. ಅಥವಾ ಇವ ಜ್ಯೋತಿಷಗಾರ ಅದನೋ ಇಲ್ಲೋ, ಇವನೊಂದು ಪರೀಕ್ಷೆ ಮಾಡಬೇಕು ಅಂತೇಳಿ ಕೆಲವೊಂದು ಮನುಷ್ಯರು ಇಟ್ಕೊಂಡ್ಬಂದು ಪ್ರಶ್ನೆ ಕೇಳಿರ್ತಾರ, ಅದು ಕೂಡ ಇಲ್ಲಿ ನಮ್ಗೆ ಜ್ಯೋತಿಷಲ್ಲಿ ಗೊತ್ತಾಗ್ತದ. ಅದಕ್ಕಾಗಿ ಮೊದಲ ಈ ಒಂದು ಪ್ರಶ್ನೆದ ಸತ್ಯಾಸತ್ಯಗಳನ್ನು ತಿಳ್ಕೊಬೇಕಾದ್ರೆ ನಾವು ಚಂದ್ರನ ನೋಡಬೇಕು. ಚಂದ್ರ ನಕ್ಷತ್ರ ನೋಡ್ಬೇಕಾಗ್ತದೆ. ಅಂದರೆ ಚಂದ್ರ ಕೂಡ ಇದೇ ಮನೆಯಲ್ಲಿ ಬರಬೇಕು, ಚಂದ್ರ ನಕ್ಷತ್ರ ಕೂಡ ಇದೇ ಮನೆಯಲ್ಲಿ ಬಂದರೆ ಇದು ಒಂದು ಪ್ರಶ್ನೆದ ಸತ್ಯಾಸತ್ಯ ತಿಳಿತೆ. ಒಂದು ವೇಳೆ ಚಂದ್ರ ಮತ್ತು ಚಂದ್ರ ನಕ್ಷತ್ರ 8ರಲ್ಲಿ ಬಂದಿದ್ರು, 12ರಲ್ಲಿ ಬಂದಿದ್ರು ಅಂದ್ರೆ ಇವರು ನಿಜವಾಗ್ಲೂ ಕೇಳಕ್ಕೆ ಬಂದಿಲ್ಲ, ಈ ಜ್ಯೋತಿಷಗಾರರಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾರೆ ಇವರು ಅಂತ ತಿಳ್ಕೊಂಡು ನೀವು ಸಮಾಧಾನ ಆಗಿ, ಈಗ ಸಮಯ ಸ್ವಲ್ಪ ನನಗಿಲ್ಲಪ್ಪ, ಏನಾದರೂ ಒಂದು ನಾವು ಮಾಡಿ ಆಗಿನ ಟೈಮ್ಗೆ ಅವ್ರಿಗೆ ಕಳಿಸ್ಬಿಡ್ರಿ, ಮುಂದೆ ಇನ್ನೊಂದು ಸಲವ ಹಾಗೆ ಏನೋ ಹೇಳಿ ಅಲ್ಲಿಂದ ನೀವು ಅವ್ರನ್ನ ಕಳಿಸೋದು ಸೂಕ್ತ. ಇದು ಜ್ಯೋತಿಷಗಾರದ ಒಂದು ಮೂಲ ಸೂತ್ರ ಹೇಳ್ತಾ ಇದ್ದೀನಿ. ಈಗ ಡೈರೆಕ್ಟ್ ಹೋಗೋಣ ಮನೆಗೆ. ಯಾವ ರೀತಿ ಇದು ಜ್ಯೋತಿಷ್ ನೋಡ್ಬೇಕು. ಈಗ ಮೂನ್ ಚೆಕ್ ಮಾಡಮ್ಮ. ಮೂನ ಇಲ್ಲಿ 6ನೇ ಮನೆಗೆ ಇರಬೇಕು, ಇಲ್ಲಿ 1ನೇ ಮನೆಗೆ ಇರಬೇಕು, ಅಥವಾ 11ನೇ ಮನೆಗೆ ಇರಬೇಕು. ಇಲ್ಲಿ ಮೂನ ಇಲ್ಲಿ ಯಾವುದೋ ಒಂದು ಮನೆಯಲ್ಲಿಲ್ಲ, ಅಥವಾ ಕಸ್ಪ್ನಲ್ಲಿದ್ದಾನೆ ನೋಡಬೇಕು. ಇದೇ ಒಂದು ಕಸ್ಪ್, 1 6 11. ಈಗ ನೋಡಿದ ಕಸ್ಪ್ ಇದು ಪ್ಲಾನೆಟ್ರಿ ಪೊಸಿಷನ, ಇದು ಕಸ್ಪಲ್ ಪೊಸಿಷನ, ಇದು ರಾಶಿ ಕುಂಡ್ಲಿ ಮತ್ತು ಇದು ಭಾವಕುಂಡ್ಲಿಯನ್ನು ನಾವು ನೋಡ್ತೀವಿ. ಮುಂದೆ ಇಲ್ಲಿ ನೋಡಿ ಚಂದ್ರ 6ನೇ ಮನೆಗೆ ಅದನ್ನು ನೋಡ್ರಿ, 1ನೇ ಮನೆಯಲ್ಲಿ ಚಂದ್ರ ಅದನ್ನು ನೋಡ್ರಿ. ಚಂದ್ರ 1ನೇ ಮನೆಯಾಗಿಲ್ಲ, ಚಂದ್ರ 6ನೇ ಮನೆಯಲ್ಲಿಲ್ಲ, ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಮತ್ತೆ ಚಂದ್ರ ನಕ್ಷತ್ರ ಯಾರ್ದ ನೋಡ್ರಿ. ಚಂದ್ರ ಇಲ್ಲಿ ನಾನು ಕಸ್ಪಲ್ ಪೊಸಿಷನ್ದಾಗ, ಪ್ಲಾನೆಟರಿ ಪೊಸಿಷನ್ದಾಗ ಚಂದ್ರ ಮಂಗಳನ ನಕ್ಷತ್ರದಲ್ಲಿದ್ದಾನೆ. ಆ ಮಂಗಳನು ಇಲ್ಲಿ ಬರೀರಿ. ಮಾರ್ಚ್ ಅಂದ್ರೆ ಮಂಗಳ ನೋಡ್ರಿ, 1ನೇ ಮನೆಯಲ್ಲಿದ್ದಾನೆ, 1ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿ ಮಂಗಳಿದ್ದಾನೆ. ಅಂದರೆ 11ನೇ ಮನೆಯಲ್ಲಿಲ್ಲ. 11ನೇ ಮನೆಯಲ್ಲಿ ಮಂಗಳ ಕುಂತಿದ್ದಾನೆ, ಮತ್ತಿಷ್ಟು ಸ್ಟ್ರಾಂಗ್ ಅದ. ಅಲ್ಲಿ ಗ್ರಹಗಳು ಕೂತಿದ್ರು. ಒಂದು ವೇಳೆ ಅವರಿಗೆ ಒಂದು ಪೊಸಿಷನ್ ಸ್ಟೇಟಸ್ ಇತ್ತು ಅಂದ್ರೆ ಅವ್ರು ಭಾಳ ಸ್ಟ್ರಾಂಗ್ ಆಗ್ತಾರೆ. ಅವರು ಈಕ್ವಲೆಂಟು ಸಬ್ಲಾಡ್ ಆಗ್ತಾರೆ. ಫಲಗಳು ಯಾವ ರೀತಿ ನೋಡ್ಬೇಕಂತೇಳಿ, ಸಬ್ಲಾಡ್ ಇಸ್ ಸ್ಟ್ರಾಂಗ್, ಅದಕ್ಕಿಂತ ಕಡಿಮೆ ಸಬ್ಲಾಡ್, ಅದಕ್ಕಿಂತ ಕಡಿಮೆ ಸ್ಟಾರ್ ಲಾರ್ಡ್, ಅದಕ್ಕಿಂತ ಕಡಿಮೆ ರಾಶಿ ಲಾರ್ಡ್ ಅಂತ ಈಗ ಹಿಂದೆ ಹೇಳಿದ್ದೇನೆ. ಆದರೂ ಕೂಡ ರಿಮೈಂಡ್ ಮಾಡ್ತಾ ಇದ್ದೀನಿ. ಮಂಗಳ ಇಲ್ಲಿ ಕೂತಿದ್ದಾನೆ, ಮತ್ತಿಷ್ಟು ಸ್ಟ್ರಾಂಗ್ ಅದ. ಅಂದರೆ 1 6 11 ಒಂದು ಸ್ಟ್ರಾಂಗ್ ಪೊಸಿಷನ್ನಲ್ಲಿ ಅವನು ನಿಜವಾಗಲೂ ತನ್ನ ಮನಸ್ಸಿನಲ್ಲಿ ಒಂದು ಸತ್ಯಾಸತ್ಯದ ಬಗ್ಗೆ ಕೇಳ್ತಾ ಇದ್ದಾನೆ. ನಾನು ಎಲೆಕ್ಷನ್ದಲ್ಲಿ ಏನು ಗೆದಿತೀನೋ ಅಥವಾ ಸೋಲ್ತೀನೋ ಅಥವಾ ಗೆದಿತೀನೋ ಅನ್ನೋದು ಒಂದು ಪ್ರಶ್ನೆದ ಸತ್ಯಾಸತ್ಯ ಗೊತ್ತಾಯಿತು. ಈಗ ಮುಂದೆ ಡೈರೆಕ್ಟಾಗಿ ನಾವು ಏನು ಮಾಡೋಣ, 1ನೇ ಮನೆ ನೋಡಬೇಕು. 1ನೇ ಮನೆ ಅಂದ್ರೆ ಕಂಪಲ್ಸರಿ ನೋಡಬೇಕು ಯಾವುದೇ ಪ್ರಶ್ನೆ ಕುಂಡ್ಲಿಯಲ್ಲಿ ಅಥವಾ ನಮ್ಮ ನೆಟಲ್ ಚಾರ್ಟ್ನಲ್ಲಿ. 1ನೇ ಮನೆ ಅಂದ್ರೆ ನಾವು ನಮ್ಮ ಬಗ್ಗೆ ಕೇಳ್ಕೊತೀವಿ. 6ನೇ ಮನೆ ಅಂದರೆ ಎಲೆಕ್ಷನ್ನ ಮೂಲ ಮನೆ, ಮತ್ತು 11ನೇ ಮನೆ ಅಂದರೆ ಈ ಪ್ರಶ್ನೆದ ಫಲ ಸಿಗುತ್ತದೆ ಇಲ್ಲೋ, ಪ್ರಶ್ನೆದ ಒಂದು ಫಲದ ಸತ್ಯಾಸತ್ಯ ತಿಳ್ಕೊಳ್ಳೋದು. ನೆಟಲ್ ಚಾರ್ಟ್ನಾಗ 11ನೇ ಮನೆಗೆ ನಾವು ಇಚ್ಛಾಪೂರ್ತಿ ಅಂತೀವಿ. ಬಟ್ ಪ್ರಶ್ನೆ ಕುಂಡಲಿಯಲ್ಲಿ ಇದು ಇಚ್ಛಾಪೂರ್ತಿ ಮನೆ ಅಲ್ಲ, ಇದು ಒಂದು ನಮ್ಮ ಫಲದ ಸತ್ಯಾಸತ್ಯದ ಒಂದು ಈ ಒಂದು ಅರ್ಥವಾಗಿ ನಾವಿಲ್ಲಿ 11ನೇ ಮನೆ ಓದುತ್ತೇವೆ. ಈಗ ಮೊದಲನೇ ಮನೆಗೆ ಹೋಗೋಣ. ಫಸ್ಟ್ SSL ಯಾರ್ದಾರು ನೋಡ್ರಿ. ಫಸ್ಟ್ SSL ಇಲ್ಲಿ ಫಸ್ಟ್ ಬರ್ದೀನಿ ಕಸ್ಪ್ನಲ್ಲಿ. ನಾವು SSLನಿಂದ ನೋಡ್ತೀವಿ ಯಾವಾಗಲೂ. ಫಸ್ಟ್ SSL ಶಾಟನ್ ಇದ್ದಾನೆ. ಇಲ್ಲಿ ಬರೀರಿ ಶಾಟನ್ ಅಂತೇಳಿ. ಶಾಟನ್ ನೋಡ್ರಿ, ಇಲ್ಲಿ ಬರೀ ಪ್ಲಾನೆಟರಿದಾಗ ಶಾಟನ್ ಯಾವ ಸ್ಟಾರ್ನಲ್ಲಿದ್ದಾನೆ, ಯಾಕಂದ್ರೆ ರಾಶಿಲಿ ಲಾರ್ಡ್ ಅಂತ ನೋಡಿದಿಲ್ಲ ನಾವು.
Saturn in moon star, Rahu sub and Mercury sub sub. Saturn in moon star and Rahu sub. ರಾವು ಅಂದ್ಕೊಂಡೆ ನಾವು ರಾಹುಂದವ್ರದ್ದು ಎರಡೂ ಗ್ರಹಗಳು ತೊಗೋಬೇಕಾಗ್ತದ. ಒಂದು ರಾಶಿ ಲಾಡ ನಕ್ಷತ್ರ ಲಾಡ ಕೂಡ ನಾವು ತೊಗೋಬೇಕಾಗ್ತದೆ. ಈ ರಾಹು ಕೇತುನ ಬಗ್ಗೆ ಮುಂದೆ ಹೇಳ್ತೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಇದೊಂದು ಅಚಾನಕ್ಕಾಗಿ ಬಂದಂಥ ಒಂದು ಘಟನೆಯ ಬಗ್ಗೆ ಸತ್ಯಾಸತ್ಯ ಆದದ್ದನ್ನು ಇದು ವಿವರಣೆ ಮಾಡಿ ಇಲ್ಲಿ ಜ್ಯೋತಿಷಿಗಳು ಯಾವ ರೀತಿ ತಪ್ಪು ಮಾಡ್ತಾರ ಮತ್ತು ಇದನ್ನು ಶಾಸ್ತ್ರ ಒಂದು ಸತ್ಯಾಸತ್ಯ ಹೇಳ್ತದೋ ಅಥವಾ ಶಾಸ್ತ್ರನೂ ಸುಳ್ಳು ಹೇಳ್ತದೋ ಇದನ್ನು ಒಂದು ತಿಳಿಸಿ ಹೇಳ್ಬೇಕಂತೇಳಿ ಈ ಒಂದು ಇಮ್ಮಿಡಿಯೇಟ್ಲಿ ಆಗಿದ್ದು ಒಂದು ನಾನು ಎಕ್ಸಾಂಪಲ್ ಚಾರ್ಟ್ ಮೂಲಕ ತಿಳಿಸಿ ಹೇಳ್ತಾ ಇದ್ದೇನೆ. ಕಲಿಯೋಂಥವ್ರಿಗೆ ಗೊತ್ತಾಗ್ತದೆ, ಜನಸಾಮಾನ್ಯರಿಗೆ ಎಲ್ಲಿ ತಪ್ಪಾಗಿದೆ ಅನ್ನೋದು ಕೂಡ ನಾನು ಸ್ವಲ್ಪ ಹೇಳ್ತೀನಿ. ರಾವು 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 ಬಂದ, ವೀನಸ್ ಸನ್ನೆ ಬಂದ. ರಾವು ವೀನಸ್, ಬರೀ ವೀನಸ್ ಮತ್ತು ಸನ್. ಮುಂದೆ ಶಾಟನ್ನಿಂದ ಸಬ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿ ಅಂದ್ರೆ ಬುದ್ಧ, ಮರ್ಕ್ಯುರಿ. ಈಗ ಎಲ್ಲಿ ಆ ಕಡೆ ಈ ಕಡೆ ಇಲ್ಲಿ ಹೋಗ್ಬೇಡ್ರಿ, ಸಿರ್ಫ್ 1, 6, 11 ಸಿಗ್ನಿಫಿಕೇಟರ್ ಮಾಡೋಕ್ಕಾಗ್ತದ. ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟ್ ಲೆವೆಲ್ದಲ್ಲಿ, ಫೈನಲ್ ಕನ್ಫರ್ಮೇಷನ್ ಲೆವೆಲ್ದಲ್ಲಿ 1 ಬಂದ್ರೆ ನಡೀತೆ, 6 ಬಂದ್ರೆ ನಡೀತೆ, ಅಥವಾ 11 ಬಂದ್ರೆ ನಡೀತೆ. ಈ ಸಿಗ್ನಿಫಿಕೇಟರ್ ಮಾಡಿ ಯಾವ ರೀತಿ ಮಾಡೋಕಂದ್ರೆ ಯಾವಾಗಲೂ ಗ್ರಹಗಳು ತಮ್ಮ ನಕ್ಷತ್ರದ ಫಲ ಸಿಗುತ್ತವೆ. ಈಗ ಮೂನ್ ಎಲ್ಲಿದ್ದ ನೋಡಿ, ಮೂನ್ ಆಲ್ರೆಡಿ ನಾವು ನೋಡಿವಿ. ಮೂನ 11ನೇ ಮನೆಯಲ್ಲಿದ್ದಾನೆ ಮತ್ತು ಮೂನ 6ನೇ ಮನೆಯಲ್ಲಿಲ್ಲ, ಮೂನ 1ನೇ ಮನೆಯಲ್ಲಿಲ್ಲ. ಮೂನ ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಮುಂದೆ ಬರ್ರಿ ರಾವು ನೋಡ್ರಿ, ರಾವು 1ನೇ ಮನೆಯಲ್ಲಿ ಅದನ್ನು ನಾವು ಚೆಕ್ ಮಾಡಿರಿ. ಇಲ್ಲ, ರಾವು 6ನೇ ಮನೆಯಲ್ಲಿ ಚೆಕ್ ಮಾಡೋಣ. ಈಗ 6ನೇ ಮನೆಯಲ್ಲಿ ರಾವು ಇದ್ದಾನೆ. ಮುಂದೆ 11ನೇ ಮನೆಯಲ್ಲಿ ರಾವು ಇದ್ದಾನೆ ನೋಡ. 11ನೇ ಮನೆಯಲ್ಲಿ ರಾವು ಇಲ್ಲ. ರಾವು 6ನೇ ಮನೆಯಲ್ಲಿ ರಾವು 6ನೇ ಮನೆಯಲ್ಲಿದ್ದಾನೆ. ಈಗ ಆಲ್ರೆಡಿ ರಾವು ಬರೆದಿದ್ದೀವಿ. ರಾವು 11ನೇ ಮನೆಯಲ್ಲಿಲ್ಲ. ಈಗ ವೀನಸ್ ಚೆಕ್ ಮಾಡಿರಿ. ವೀನಸ್ 1ನೇ ಮನೆಯಲ್ಲಿ ಅದನ್ನ ನೋಡ್ರಿ. ವೀನಸ್ 6ನೇ ಮನೆಯಲ್ಲಿ ಅದನ್ನ ನೋಡ್ರಿ. ವೀನಸ್ 6ನೇ ಮನೆಯಾಗ ಅದನ. ಮತ್ತು ವೀನಸ್ 11ನೇ ಮನೆಯಾಗ ಅದನ್ನು ನೋಡ್ರಿ. ವೀನಸ್ 11ನೇ ಮನೆಯಲ್ಲಿ ಕೂಡ ಏಕ್ದಮ್ ಸ್ಟ್ರಾಂಗ್ ಆಗಿದ್ದಾನೆ, ಸಬ್ಲಾಡಿಗೆ ಇದ್ದಾನೆ. ಸಾರಿ ಸಬ್ಲಾಡಾಗಿ ಇದ್ದಾನೆ ವೀನಸ್. ಅಂದರೆ ಸತ್ಯ ಇಲ್ಲೊಂದು ಏನು ಬರ್ತಾ ಇದೆ, ಏನೋ ಒಂದು ಒಳ್ಳೆ ಫಲ ಕೊಡ್ತದ, ಏನೋ ಸಿಗುವಂಥ ಒಂದು ಹುಮ್ಮೆಸ್ ಬರ್ಲಕ್ಕತ್ತು. ಮುಂದೆ ಈಗ ಸನ್ ನೋಡೋಣ. ಸನ್ನ 1ನೇ ಮನೆಯಲ್ಲಿಲ್ಲ, ಸನ್ 6ನೇ ಮನೆಯಲ್ಲಿಲ್ಲ, ಸನ್ನ 11ನೇ ಮನೆಯಲ್ಲಿಲ್ಲ. ಸನ್ 11ನೇ ಮನೆಯಲ್ಲಿದ್ದಾನೆ. ರೆಸಿಡೆಂಟ್ ಪ್ಲೇಸ್, ಯಾಕಂದ್ರೆ ಸನ್ಗೆ PS ಅದ, ಅವನು 11ನೇ ಮನೆಯಲ್ಲಿ ಕೂತಿದ್ದಾನೆ. ಇದು ಭಾಳ ಸ್ಟ್ರಾಂಗ್ ಪೊಸಿಷನ್ ಆಯಿತು. ಇವಾಗ 6ಕ್ಕೆ 5 ಒಂದು ಡೆಟ್ರಿಮೆಂಟಲ್ ಪೊಸಿಷನ್ ಆಗುತ್ತೆ. 6ಕ್ಕೆ 5 12ನೇ ಮನೆ ಆಗುತ್ತೆ. ಇದನ್ನು ಬಹಳ ಗಮನದಲ್ಲಿಡಬೇಕಾಗ್ತದ. ಒಂದು ವೇಳೆ ಇಲ್ಲಿ ಇದರ ಜೊತೆಗೆ 5ನೇ ಮನೆ ಕೂಡ ಬಂದರೂ ಕೂಡ ಅಲ್ಲಿ ಫಲಗಳು ನಾಶವಾಗುತ್ತವೆ. ಇದನ್ನು ಸ್ವಲ್ಪ ಭಾಳ, ಯಾಕಂದ್ರೆ ನಾವು ಡೈರೆಕ್ಟಾಗಿ ಹಿಂಗೆ ಹೋಗಬಾರ್ದು. ಅಲ್ಲಿ ಡೆಟ್ರಿಮೆಂಟಲ್ ಪೊಸಿಷನ್ ಕೂಡ ಈ ಒಂದು ಕಮಿಟ್ಮೆಂಟ್ ಲೆವೆಲ್ದಲ್ಲಿ ಕಂಪಲ್ಸರಿ ನೋಡಬೇಕು. ಈಗ ರಾವು 5ನೇ ಮನೆಯಲ್ಲಿದ್ದಾನ ನೋಡ್ರಿ. ರಾವು 5ನೇ ಮನೆಯಲ್ಲಿಲ್ಲ. ಮುಂದೆ 12ನೇ ಮನೆಯಲ್ಲಿದ್ದಾನೆ ನೋಡ್ರಿ. 12ನೇ ಮನೆ ಕೂಡ ಲಗ್ನಕ್ಕೆ ಅದು ಒಂದು 12ನೇ ಸ್ಥಾನ ಆಗ್ತದೆ. 12ನೇ ಮನೆ ನೋಡಬೇಕು. ಆದರೆ ಈ ಒಂದು ಲಗ್ನದಲ್ಲಿ ಒಂದು ವೇಳೆ 6 ಇನ್ವಾಲ್ವ್ ಆದರೂ ಮಾತ್ರ 12 ನಮಗೆ ಹಾನಿ ಮಾಡುತ್ತದೆ ಅನ್ನೋದು ಇಲ್ಲೊಂದು ಹೇಳ್ತೀನಿ. ಯಾಕೆ 11 ಇನ್ವಾಲ್ವ್ ಆಗಿದೆ ಫಸ್ಟಿಗೆ.
ಅದು ಮುಂದೆ ಕ್ರಮೇಣವಾಗಿ ಹೇಳ್ತೇನೆ ನಿಮ್ಗೆ. ಮುಂದೆ ವೀನಸ್ 5ನೇ ಮನೆಯಲ್ಲಿ ಅದಾನ ನೋಡ್ರಿ. ವೀನಸ್ 5ನೇ ಮನೆಯಲ್ಲಿಲ್ಲ. ವೀನಸ್ 12ನೇ ಮನೆಯಲ್ಲಿದ್ದಾನೆ. ವೀನಸ್ 12ನೇ ಮನೆಯಲ್ಲಿದ್ದಾನೆ. ಮುಂದೆ ಸನ್ ನೋಡ್ರಿ. ಸನ್ 5ನೇ ಮನೆಯಲ್ಲಿದ್ದಾನೆ. ಸನ್ 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆಯಲ್ಲಿ ಇದ್ದಾನೆ. ಇಲ್ಲಿ ಬರಬಾರ್ದು, ಆದರೂ ಕೂಡ ನಡೆಯುತ್ತೆ. ಯಾಕಂದರೆ ಇಲ್ಲಿ ಸಣ್ಣ ಆರಲ್ಲಿ ರೆಸಿಡೆಂಟ್ ಪೊಸಿಷನಲ್ಲಿದ್ದಾನೆ. ಇವ ಸ್ಟ್ರಾಂಗ್ ಅದ, ಇಲ್ಲಿ ಸ್ವಲ್ಪ ವೀಕ್ ಆಯಿತು. ಇನ್ನು ಮರ್ಕುರಿ ಚೆಕ್ ಮಾಡೋಣ. ಈ ಸ್ಟ್ರಾಂಗ್ ವೀಕ್ ಅನ್ನೋದು ಕಲಿಯುವಂಥವ್ರು ಸ್ವಲ್ಪ ನೋಟ್ ಮಾಡ್ಕೊರಿ. ಮರ್ಕುರಿ ನೋಡೋಣ. ಮರ್ಕುರಿ 1ರಲ್ಲಿ ಅದನ್ನು ನೋಡ್ರಿ. ಮರ್ಕುರಿ ಅಂದ್ರೆ ಬುದ್ಧ 1ನೇ ಮನೆಯಲ್ಲಿಲ್ಲ. ಮರ್ಕುರಿ 6ನೇ ಮನೆಯಲ್ಲಿಲ್ಲ. ಮರ್ಕುರಿ 11ನೇ ಮನೆಯಲ್ಲಿದ್ದಾನೆ. ಇಲ್ಲಿ ನೋಡಿ, 11ನೇ ಮನೆಯಲ್ಲಿದ್ದಾನೆ. ಬಟ್ ಅವನೇನಿದ್ದಾನೆ ಇಲ್ಲಿ 6ರಲ್ಲಿದ್ದಾನೆ, ಅಂದರೆ ರಾಶಿಲಾಡಿದ್ದಾನೆ. ಅಂದ್ರೆ ಒಂದು ವೀಕ್ ಪೊಸಿಷನ್ನಲ್ಲಿ ಅದ್ದಾನೆ. ಈಗ ಮರ್ಕುರಿ ಬುದ್ಧ 5ನೇ ಮನೆಯಲ್ಲಿ 12ನೇ ಮನೆಯಲ್ಲಿದ್ದಾನೆ ನೋಡೋಣ. 12ನೇ ಮನೆ ಬೇಡ, 5ನೇ ಮನೆ ನೋಡಿದ್ರೆ ಸಾಕು. ಯಾಕಂದರೆ ಇಲ್ಲಿ 6 ಇನ್ವಾಲ್ವ್ ಆಗಿಲ್ಲ. 5ರಲ್ಲಿ ಮರ್ಕುರಿ ಸ್ಟಾರ್ ಲಾರ್ಡ್ನಲ್ಲಿದ್ದಾನೆ. ಇಲ್ಲಿ ನೋಡಿ, 5ರಲ್ಲಿ STL ಪೊಸಿಷನ್ದಲ್ಲಿ ಕೂತಿದ್ದಾನೆ. ಇವಾಗ ವೀಕ್ ಆದ, ಇಲ್ಲಿ ಸ್ಟ್ರಾಂಗ್ ಆದ. ಜ್ಯೋತಿಷಿಗಳು ಎಲ್ಲಿ ತಪ್ಪು ಮಾಡ್ತೀವಿ ಅನ್ನೋದು ಇದು ಮುಖ್ಯವಾಗಿ ಇವತ್ತು ನಾನು ಹೇಳಿ ಕಲಿಸ್ತಾ ಇದ್ದೇನೆ. ಯಾಕಂದ್ರೆ 11 ಬಂದದ, 5 ಬಂದ ಕೂಡಲೇ 11 ಸಕ್ಸಸ್ ಆಯಿತು, ಇಚ್ಛಾ ಪೂರ್ತಿ ಆಯಿತು. ನಮ್ಮ ಒಂದು ಕೇಳಿದ ಪ್ರಶ್ನೆಗೆ ನಮ್ಗೆ ಫಲ ಸಿಕ್ತು ಅಂಥೇಳಿ ಜ್ಯೋತಿಷಗಾರರು ಒಂದು ಓವರ್ ಕಾನ್ಫಿಡೆನ್ಸ್ ಬಂದಾರ. ಅದೇ ಓವರ್ ಕಾನ್ಫಿಡೆನ್ಸ್ನಲ್ಲಿ ಯಾವ ರೀತಿ ನಾನು ಕೂಡ ಬಂದೆ ಅನ್ನೋದು ಈಗ ತಮಗೆ ಸ್ವಲ್ಪ ಪ್ರಾಕ್ಟಿಕಲ್ ಆದಂಥ ಘಟನೆಯ ಪ್ರಾಕ್ಟಿಕಲ್ ಮುಖಾಂತರ ತಿಳಿಸಿ ಹೇಳ್ತಾ ಇದ್ದೇನೆ. ಇಲ್ಲಿ ಫಲ ಕೊಡ್ತೀನಿ ಅಂತ ಹೇಳ್ತಾನೆ, ಸ್ವಲ್ಪ ಕೊಡ್ತೀನಿ. ಇಲ್ಲಿ ಫಲ ಅಷ್ಟೊಂದು ಜೋರಾಗಿ ಕೊಡೋದಿಲ್ಲ ನಾನು ಅಂತ ಇಲ್ಲಿ ಕೂಡ ಹೇಳ್ತಾ ಇದೆ. ಇದು ಫಸ್ಟ್ SSL. ಇನ್ನು ಮೂಲ ಭಾವಕ್ಕೆ ಹೋಗೋಣ. 6ನೇ SSL ಏನು ಹೇಳ್ತಾನೆ ನೋಡೋಣ. ಈಗ 6th SSL ಏನು ಹೇಳ್ತಾನೆ, ಯಾರ್ದಾರ ನೋಡ್ರಿ 6th SSL. 6th SSL ಮಾರ್ಸ್ ಇದ್ದಾನೆ. ಬರೀರಿ ಮಾರ್ಸ್ ಪ್ಯಾರಡೈಸ್ ಇದ್ರಾಗ ಹೋರಿ. ಮಾರ್ಸ್ ಇನ್ ದ ಸ್ಟಾರ್ ಆಫ್, ತನ್ನ ಸ್ವಂತ ಒಂದು ನಕ್ಷತ್ರದಲ್ಲಿದ್ದಾನೆ. ಮಾರ್ಸ್ ಸ್ಟಾರ್ನಲ್ಲಿದ್ದಾನೆ. ಕೇತು ಸಬ್ನಲ್ಲಿದ್ದಾನೆ. ರಾಹು ಕೇತು ಅಂದ ಕೂಡಲೇ ಅವರ ಒಂದು ರಾಶಿ ಗಾಢ, ನಕ್ಷತ್ರ ಗಾಢ ಎರಡೂ ತಗೋಬೇಕಾಗ್ತದ. ಕೇತು ಕೇತು ಮೂನ್ ರಾಶಿಯಲ್ಲಿದ್ದಾನೆ. ಒಂದು ಶನಿಯ ನಕ್ಷತ್ರದಲ್ಲಿದ್ದಾನೆ, ಅದು ಕೂಡ ಬರೀರಿ. ಮೂನ ಮತ್ತು ಶನಿ. ಇನ್ನು ಮಾರ್ಸ್ ಇನ್ ದ ಸಬ್ ಆಫ್ ರಾಹು ಕೂಡ ಇದೇ ರೀತಿ ಬರೀಬೇಕು. ವೀನಸ್ ಮತ್ತು ಸನ್. ಇದು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಇದು ಕಲಿಯುವಂಥ ಒಂದು ಕಸ್ಪಲ್ ಇಂಟರ್ಲಿಂಕ್ ಕಲೀಲಕ್ಕೆ ನಮ್ಮ ಕರ್ನಾಟಕದ ಜ್ಯೋತಿಷಗಾರರು ನನಗೆ ಎಷ್ಟೊಂದು ಒಂದು ಸಂತೋಷಪಟ್ಟರು. ನನಗೆ ಎಲ್ಲರೂ ತಮ್ಮ ಒಂದು ಖುಷಿಯಿಂದ ನನಗೆ ಹಾರೈಸಿದರು. ಏನು ರೀ ಸರ್ ನೀವು ಕಸ್ಪಲ್ ಇಂಟರ್ಲಿಂಕ್ ಒಂದು ದೊಡ್ಡ ಶಾಸ್ತ್ರ, ಜಗತ್ ಪ್ರಸಿದ್ಧವಾದಂಥ ಶಾಸ್ತ್ರ ಕನ್ನಡದಲ್ಲಿ ಫಸ್ಟ್ ಟೈಮ್ ಯೂಟ್ಯೂಬ್ ಮೂಲಕ ಕೇಳ್ತೀರಂದ್ರೆ ನಮ್ಗೆ ಭಾಳ ಹೆಮ್ಮೆ ಆಗಿದೆ. ಈಗ ನಾವು ದೊಡ್ಡ ಜ್ಯೋತಿಷಗಾರ ಆತೀವಿ ಅಂಥೇಳಿ ಅವರು ಭಾಳ ಹೆಮ್ಮೆಯಿಂದ ನಂದು ಕಸ್ಪಲ್ ಇಂಟರ್ಲಿಂಕ್ ಒಂದು ಪಾಠಗಳನ್ನು ನೋಡ್ತಾ ಇದ್ದಾರೆ. ಅವರಿಗೆ ಇದು ಮುಖ್ಯವಾಗಿ ತಿಳಿಸಿ ಹೇಳ್ತಾ ಇದ್ದೀನಿ. ಕಲೀರಿ, ಯಾವ ರೀತಿ ಕಲಿಬೇಕು ನೋಡ್ರಿ, ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ರೀತಿ ತಪ್ಪಾಗ್ತಾವೆ ಅನ್ನೋದು ಕೂಡ ಈಗ ಈ ಒಂದು ಎಕ್ಸಾಂಪಲ್ ಚಾರ್ಟ್ ಮೂಲಕ ತಿಳಿಸಿ ಹೇಳ್ತಾ ಇದ್ದೀನಿ. ಈಗ ನೋಡ್ರಿ, ಮಾರ್ಸ್
6ನೇ ಮನೆ ಸಬ್ಸೋಲಾರ್ಡ್ ಮಾರ್ಸ್ ಕೂಡ ಇಲ್ಲೇ ಇಷ್ಟರ ಮನೆಗೆ ನೋಡಬೇಕು 1 6 11 ಮಾರ್ಸ್ 1ರಲ್ಲಿದ್ದಾನೆ, ಮಾರ್ಸ್ 1ರಲ್ಲಿದ್ದಾನೆ. ಮಾರ್ಸ್ 6ನಲ್ಲಿ ನೋಡ್ರಿ, ಮಾರ್ಸ್ 6ನಲ್ಲಿ ಕೂಡ ಇದ್ದಾನೆ. ಮಾರ್ಸ್ 11ರಲ್ಲಿ ಅದನ್ನು ನೋಡ್ರಿ, 11ರಲ್ಲಿ ಅವನು ಸ್ಟ್ರಾಂಗ್ ಆಗಿ ಕೂತಿದ್ದಾನೆ. ಅಂದರೆ 1 6 11 ಅಷ್ಟು ಇನ್ವಾಲ್ವ್ ಆಗಿಬಿಟ್ಟು ಮುಂದೆ ಕೇತುನ ಕಡೆ ಬರ್ರಿ. ಇಲ್ಲಿ ಬರಬೇಕು, ಮಾರ್ಸ್ ಕೆಳಗೆ ಬರಬೇಕು. 1 6 11 ಇಲ್ಲಿ ಬರ್ತೀನಿ. ಒಂದೇ ಇದ್ದಾರೆ, ಮಾರ್ಸ್ ತನ್ನದೇ ಸ್ಟಾರ್ನಲ್ಲಿ ಇದ್ದಾನೆ ಅಂತ. ಈಗ ಕೇತು ನೋಡ್ರಿ 1ರಲ್ಲಿ ಅದನ. ಕೇತು 1ರಲ್ಲಿಲ್ಲ, ಕೇತು 6ರಲ್ಲಿಲ್ಲ, ಕೇತು 11ರಲ್ಲಿಲ್ಲ. ಓಕೆ, ಮೂನ್ ನೋಡೋಣ. ಮೂನ ಆಲ್ರೆಡಿ ನೋಡಿವಿ, ಮೂನ್ 11ರಲ್ಲಿದ್ದಾನೆ. ಶನಿ ನೋಡೋಣ, ಶನಿ 1ರಲ್ಲಿದ್ದಾನೆ. ಮತ್ತೆ ಶನಿ 6ರಲ್ಲಿಲ್ಲ. ಶನಿ ಸ್ಟ್ರಾಂಗ್ ಆಗಿ 11ನೇ ಮನೆಯಲ್ಲಿದ್ದಾನೆ. ಮತ್ತು ರಾವು ನಾವು ಆಲ್ರೆಡಿ ನೋಡಿವಿ, ರಾವು 6, ವೀನಸ್ 6 11 ಪ್ಲಸ್ ಸನ್ ಸ್ಟ್ರಾಂಗ್ ಇದ್ದಾನೆ ಇಲ್ಲಿ. ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಕೂತಿದ್ದಾನೆ ಪಿ ಎಸ್ ಆಗಿ. ನೋಡಿ, ಸಣ್ಣ ಪಿ ಎಸ್ ಮುಖಾಂತರ 11ನೇ ಮನೆಯಲ್ಲಿ ಕೂತಿದ್ದಾನೆ. ಇದು ರೆಸಿಡೆನ್ಸ್ ಪ್ಲಸ್ ಪಿ ಎಸ್ ಭಾಳ ಸ್ಟ್ರಾಂಗ್ ಲೆವೆಲ್ ಇದು. ಇದಾದಮೇಲೆ SSL ಸಬ್ಲಾಟ್ ಸ್ಟ್ರಾಂಗ್. ಅಂದರೆ ಒಂದು ಪ್ರೈಮರಿ ಕಸ್ಬ ಲಾರ್ಡ್ ಎಷ್ಟು ಸ್ಟ್ರಾಂಗ್ ಫಲ ಕೊಡ್ಲಕತ್ತಾನ. ಬಟ್ ಇಲ್ಲಿ ಏನಾಯಿತು, ಇಲ್ಲಿ ಕೂಡ 5 ಬಂದದ. ಬಟ್ ಇದು ಏನಾಯಿತು, STL ಅದ. ಬಟ್ ಇವ ಇಲ್ಲಿ ಸಣ್ಣ ಏನು ಮಾಡ್ದ, ಮನೆಯಲ್ಲಿ ಕೂತು ಶಕ್ತಿ ಕೊಟ್ಟ. ನೀನು ಸಕ್ಸಸ್ ಮಾಡೇ ಮಾಡ್ತೇನೆ ಅಂತೇಳಿ ಒಂದು 12ನೇ ಮನೆಯಲ್ಲಿ ಬತ್ತು. 12ನೇ ಮನೆಯಲ್ಲಿ ಇಲ್ಲಿ 6 ಇನ್ವಾಲ್ವ್ ಆಗ್ಯದ. 12ನೇ ಮನೆಯಲ್ಲಿ ಯಾರು ಕೂತಾರ ನೋಡ್ರಿ, ರಾವು ಕೂತಾರ. ಇಲ್ಲ, 12ನೇ ಮನೆ ವೀನಸ್ ಅದನ. ಬಟ್ ವೀಕ್ ಅದನ, ಇರಲಿ. ಬಟ್ ಇಲ್ಲಿ ಸಣ್ಣ 5ರಲ್ಲಿ ಕೂಡ ಬಂದಿದ್ದಾನೆ ಸಣ್ಣ. ಬಟ್ ಇಲ್ಲಿ ಸ್ಟ್ರಾಂಗ್ ಇದ್ದಾನೆ, ಇಲ್ಲಿ 5ರಲ್ಲಿ ಸ್ವಲ್ಪ ವೀಕ್ ಅದನ. ಇಲ್ಲಿ ಕೂಡ ಸ್ಟ್ರಾಂಗ್ ಪೊಸಿಷನ್ನೇ ಕಾಣ್ಲಕತ್ತು. ಮತ್ತು 11ನೇ ಮನೆ ಶಾಟನ್ ಇದ್ದಾನೆ. ಶಾಟನಿಗೆ ನಾವು ಆಲ್ರೆಡಿ ನೋಡಿದ್ವಿ. 1ನೇ ಮನೆ 11ನೇ ಮನೆ ಒಂದು ಲಾರ್ಡ್ ಶಾಟನ್ ಪ್ರಾಮಿಸ್ನು ಮಾಡ್ತಾ ಇದ್ದಾನೆ ಮತ್ತು ಆಗ್ತಂತ ಹೇಳ್ತಾನೆ, ಆಗೋದಿಲ್ಲ ಅಂತ ಹೇಳ್ತಾನೆ. ಬಟ್ ಇವನು ಪ್ರೈಮರಿ ಕಸ್ಬ, ನೀ ಗೆದಿಸ್ತೀನಿ ಅಂತ ಒಂದು ಸ್ಟ್ರಾಂಗ್ ಪೊಸಿಷನ್ನ ಹೇಳಕತ್ತ ಕೂಡಲೇ ನಾನೇ ಸ್ವತಃ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡಿಕೊಂಡು ಇಟ್ ಇಸ್ ಕಾಲ್ಡ್ ಓವರ್ ಕಾನ್ಫಿಡೆನ್ಸ್ ಅಂತ ತಿಳ್ಕೊಬೋದು. ಡೈರೆಕ್ಟಾಗಿ ಹೇಳಿಬಿಟ್ಟೆ ನೀವು ಗೆದ್ದೀರಿ ಅಂತೇಳಿ. ಇಂಥ ಒಂದು ಪವಿತ್ರವಾದ ಶಾಸ್ತ್ರ ಕಲಿತಂಥ ನಾನು ನನ್ನ ಒಂದು ಹಿತೈಷಿಗಳಿಗೆ, ನನ್ನ ಅಭಿಮಾನಿಗಳಿಗೆ ಬಹಳ ನೋವಾಗಿದೆ. ಯಾಕಂದರೆ ಇಂಥವರಿಂದ ಈ ಒಂದು ಶಾಸ್ತ್ರ ಸುಳ್ಳಾಯ್ತಲ್ಲ ಅಂತ ಅವ್ರಿಗೆ ಭಾಳ ನೋವಾಗಿದೆ. ಅಂಥವ್ರಿಗೆ ಈಗ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ನನ್ನಿಂದ ದುಃಖ ಆಗಿದೆ ನಮಗೆ. ಇಲ್ಲಿ ನಂದು ಒಂದು ಮೂರ್ಖತನ ವ್ಯಕ್ತವಾಯಿತು. ಈ ಒಂದು ಸ್ಟ್ರಾಂಗ್ ಪೊಸಿಷನ್ದಿಂದ ಆಧಾರದ ಮೇಲೆ ನಾನು ಹೇಳಿದೆ. ಇದಕ್ಕೆ ಇಟ್ ಇಸ್ ಕಾಲ್ಡ್ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಏನು ತಪ್ಪು ಮಾಡಿದೆ ನಾನು ಅನ್ನೋದು, ಇವನಂತರೂ ಇಲ್ಲಿ ವೀಕ್ ಅದನ. ಬಟ್ ಇಲ್ಲಿ ಮೂಲ ಒಂದು 6ನೇ ಮನೆಯ ಮೂಲ, ಸಕ್ಸಸ್ ಮನೆಯ ಮೂಲ, ನೀನು ನಾ ಸಕ್ಸಸ್ ಮಾಡ್ತೀನಿ ಅಂತೇಳಿ ಹೇಳಕತ್ತ. ಹೀಗಾಗಿ ನಾನು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಬಂದೆ. ಈಗ ಏನು ಮಾಡ್ಬೇಕಂದ್ರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಪೋಸಿಷನ್ ಲೀಡರ್ ಯಾವ ರೀತಿ ಇದ್ದಾರೆ, ಇವನು ಸ್ಟ್ರಾಂಗ್ ಅದನೋ, ಅಪೋಸಿಷನ್ ಲೀಡರ್ ಸ್ಟ್ರಾಂಗ್ ಹೆಂಗೆ ಅದನೋ ಅಂತ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗಿತ್ತು.
ಅದು ಚೆಕ್ ಮಾಡಲಾರ್ದೆ ನಾನು ಓವರ್ ಕಾನ್ಫಿಡೆನ್ಸ್ನ ಬಂದು ಈ ರೀತಿ ಒಂದು ಹೇಳಿಬಿಟ್ಟೆ. ಈ ಸದ್ದು ನಾವು ಅಪೋಸಿಷನ್ ಪಾರ್ಟಿ ಒಂದು ಕ್ಯಾಂಡಿಡೇಟ್ ಏನು ಇರ್ತಾರಲ್ಲ ಎಲೆಕ್ಷನ್ದಲ್ಲಿ, ಅವರು ಎಷ್ಟೊಂದು ಸ್ಟ್ರಾಂಗ್ ಅದಾರ, ಅವ್ರಿಗೆ ಯಾವ ರೀತಿ ಇದ್ದಾರಲ್ಲ ಅದನ್ನು ಮೊದಲು ನಾವು ಚೆಕ್ ಮಾಡಬೇಕು. ಎರಡೂ ಚೆಕ್ ಮಾಡಿದಾಗ ನಾವು ಒಂದು ಫಲಗಳ ಹೇಳಬೇಕು. ಇಲ್ಲಿ ನಾನು ಆ ಎರಡನೇ ಹಂತಕ್ಕೆ ಹೋಗಲೇ ಇಲ್ಲ. ಇಲ್ಲಿ ಮಾಡಿದ ತಪ್ಪು ಇದೇ ದೊಡ್ಡ ತಪ್ಪು. ಈ ರೀತಿ ಜ್ಯೋತಿಷ್ಗಾರರು ತಪ್ಪು ಮಾಡಬೇಡ್ರಿ. ಇದೊಂದು ನನಗೆ ಜೀವನದಲ್ಲಿ ದೊಡ್ಡ ಲೆಸನ್ ಆಯಿತು, ಒಳ್ಳೆ ಪಾಠ ಬಿತ್ತು. ಇದೊಂದು ಕಪ್ಪೆ ಚುಕ್ಕೆ ನನಗಂದ್ರೂ ಕೂಡ ತಪ್ಪಾಗಲಾರ್ದು. ಆದರೂ ಕೂಡ ಇದೊಂದು ಲೆಸನ್ನಾಗಿ ನಾನು ತೊಗೋತೀನಿ ಮುಂದೆ. ಈ ರೀತಿ ತಪ್ಪಾಗಲಕ್ಕೆ ನಾನು ಎಂದೂ ಬಿಡೋದಿಲ್ಲ. ಇದೇ ಒಂದು ಮೂಲ ಸಿದ್ಧಾಂತ. ಕಲಿಯೋರು ಕೂಡ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊರಿ. ಈಗ ನಾವು ಅಪೋಸಿಷನ್ ಪಾರ್ಟಿ, ಇದೇ ಕುಂಡ್ಲಿಯಲ್ಲಿ ಅಪೋಸಿಷನ್ ಪಾರ್ಟಿಗೆ ಹೋಗೋಣ. ಯಾವ ರೀತಿ ಹೋಗ್ಬೇಕು? ಇದೇ ಕುಂಡ್ಲಿಯನ್ನು 7th ಹೌಸಿಗೆ ರೊಟೇಟ್ ಮಾಡಿ ಅಪೋಸಿಷನ್ ಲೀಡರ್ ಯಾವ ರೀತಿ ಇದ್ದಾನ ಅದು ಚೆಕ್ ಮಾಡೋಣ. ಇದು 7th ಹೌಸಿಗೆ ರೊಟೇಟ್ ಮಾಡಿದಂಥ ಚಾರ್ಟ. ಅದೇ ಚಾರ್ಟ ರೊಟೇಟ್ ಮಾಡಿ 7th ಹೌಸಿಗೆ ರೊಟೇಟ್ ಮಾಡಿದ್ದೇನೆ. ಇದನ್ನು ಕೂಡ ನೋಡೋಣ. ಇದೇ 1-6 ಅಪೋಸಿಷನ್ ಲೀಡರ್ ಯಾವ ರೀತಿ ಸ್ಟ್ರಾಂಗ್ ಇದ್ದಾನೆ ಅಂದರೂ ಕೂಡ ನೋಡೋಣ. ಯಾಕಂದ್ರೆ ಸ್ವಲ್ಪ ಒಂದು ಜ್ಯೋತಿಷಿಗಳು ಬಹಳ ಇದೊಂದು ದೊಡ್ಡ ಪಾಠ ಸ್ವತಃ ನಾನು ಕಲ್ತಿದ್ದೇನೆ. ತಾವು ಕೂಡ ಈ ಒಂದು ಇದ್ರ ಮೇಲೆ, ಯಾಕಂದ್ರೆ ಎಲೆಕ್ಷನ್ದಲ್ಲಿ ನಮ್ಮ ಭರವಸೆ ಮೇಲೆ ವ್ಯಕ್ತಿಗಳು ಸಿಕ್ಕಾಪಟ್ಟೆ ದುಡ್ಡು ಹಾಳು ಮಾಡ್ತಾರೆ. ಎಲೆಕ್ಷನ್ ಅಂದ್ರೆ ಅಷ್ಟಿಷ್ಟು ಎಲೆಕ್ಷನ್ ಆಗೋದಿಲ್ಲ, ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ. ಒಬ್ಬ ಜ್ಯೋತಿಷ್ಗಾರ ನಾವು ತಪ್ಪುಗಾರ ಆಗಬಾರ್ದು. ನಮ್ಮಿಂದ ಅವರು ಒಂದು ಅಸ್ತವ್ಯಸ್ತ ಅವ್ರ ಜೀವನ ಆಗಬಾರ್ದು. ಸ್ವಚ್ಛವಾಗಿ ತಿಳಿತಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ಹೇಳಕ್ಕೆ ಹೋಗ್ಬೇಡ್ರಿ. ನಿಖರವಾಗಿ ಕಲೀರಿ. ನಿಮಗೆ ಭರವಸೆ ಒಂದು ಕೊಟ್ಟು ಇಂಥವ್ರ ಬಳಿ ಹೋದ್ರೆ ನಮಗೆ ಸರಿಯಾದ ಫಲ ಸಿಗ್ತದೆ ಅಂಥೇಳಿ ಬಂದಿರ್ತಾರ. ಅಂಥವ್ರಿಗೆ ಯಾವಾಗಲೂ ಧೋಕಾ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಮಯ ತಗೋರಿ. ಈಗ ನನಗೆ ಕೂಡ ಅರ್ಥ ಆಗಿದೆ. ಸಮಯ ತಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ತೇರಿ ಮೇಲೂ ಓದಬೇಕು. ಆವಾಗ ಒಂದು ನಿಖರವಾದ ಒಂದು ಭವಿಷ್ಯದ ಫಲ ಹೇಳಿ. ಈಗ ರೊಟೇಟ್ ಚಾರ್ಟ್ ಮೂಲಕ ಆ ಎದುರಾಳಿ ವ್ಯಕ್ತಿ ಅಪೋಸಿಷನ್ ಲೀಡರ್ ಯಾವ ಪೊಸಿಷನ್ ಇಲ್ದಂಗೆ ನೋಡೋಣ. ಇದಿರಲಿ. ಇದು ಯಾಕಿರಲಿ ಅಂದ್ರೆ ಇದು ತಿಳಿಸಿ ಹೇಳಕ್ಕೆ ಅದಿಷ್ಟೇ ಹೇಳ್ತೇನೆ ನಾನು. ಫಸ್ಟ್ SSL 11th SSL ಚಾರ್ಟ್ ಅನ್ನೋದನ್ನ ಈಗ ಆಲ್ರೆಡಿ ನಾವು ಹಿಂದಿಂದು 6 SSL ಯಾವ ರೀತಿ ಸ್ಟ್ರಾಂಗ್ ಇದ್ದ ಅಲ್ಲೇ ನಾವು ಕೆಟ್ಟದ್ದು ಅದೊಂದು ಸ್ಟ್ರಾಂಗ್ ನಾನು ಕೊಡ್ತೀನಿ ಅಂದಾಗ ಅದ್ರ ಸಲುವಾಗಿ ಹೇಳಿದ್ದೇನೆ. ಅದು ನೀವು ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಈಗ ಇಲ್ಲಿ ನೋಡೋಣ. ಫಸ್ಟ್ SSL ಸನ್ ಇದ್ದಾನೆ. ಫಸ್ಟ್ SSL ಸನ್. ಈಗ ಪ್ಲಾನೆಟರಿ ಪೊಸಿಷನ್ದಾಗ ಸನ್ ನೋಡ್ರಿ ಎಲ್ಲಿದ್ದಾನೆ. ಸನ್ ರಾವು ಮರ್ಕುರಿ. ಸನ್ ಇನ್ ದ ಸ್ಟಾರ್ ಆಫ್ ರಾವು ಬಂದ ಕೂಡಲೇ ಬರ್ರಿ ಮತ್ತೆ ಕೆಳಗೆ ವೀನಸ್ ಸನ್ ತಗೋರಿ. ವೀನಸ್ ಸನ್ ತಗೋರಿ. ಮತ್ತು ರಾವು ಇದ್ದಾನೆ. ಒಂದ್ಸಲ ಬರೋ ಸಾಕು. ಯಾಕಂದ್ರೆ ಇವೆರಡು ಹಿಂದಗಡೆ ಕ್ಲಬ್ ಮಾಡಕತ್ತದ. ಆದರೂ ಕೂಡ ಕಲಿಯೋರು ಅಂತಾಗಿ ಇದ್ರು ಬರ್ಕೋರಿ. ಇದು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಕ್ಲಬ್ ಮಾಡಬೇಕು ಅನ್ನೋದು. ಸನ್ ಮರ್ಕುರಿ ಮೊದಲನೆಯ ಒಂದು ಪ್ರಶ್ನೆ ಕುಂಡ್ಲಿ ಆಧಾರದ ಮೇಲೆ ಸಬ್ ಲಾಡ ಅಲ್ಲಿ ಕೂಡ ಮರ್ಕುರಿ ಇದ್ದ, ಇಲ್ಲಿ ಕೂಡ ಮರ್ಕುರಿ ಇದ್ದಾನೆ. ಇದನ್ನು ನೋಟ್ ಮಾಡ್ಕೊರಿ. ಅಲ್ಲಿ ಕೂಡ ರಾವು ಇದ್ದಾನೆ, ಇಲ್ಲಿ ಕೂಡ ರಾವು ಇದ್ದಾನೆ. ರಾವು ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಇಲ್ಲಿ ಯಾವ ರೀತಿ ರಾವು ಇದ್ದಾನೆ ಇದನ್ನು ನೋಡೋಣ. ಸನ್ಗೆ PS ಇದೆ. ಈಗ ಡೈರೆಕ್ಟಿಗೆ ನಾವು ಗ್ರಹಗಳು ನಕ್ಷತ್ರದಿಂದ ಮೊದಲು ನಾವು ನಕ್ಷತ್ರ ನೋಡ್ಬೇಕು. ನಕ್ಷತ್ರ ಕೊಡಲಿಲ್ಲ ಅಂದ್ರೆ ಅವ ಗ್ರಹದ ಕಡೆಗೆ ಹೋಗ್ಬೇಕಾಗ್ತದ ಅವ PS ಇದ್ದಾಗ. ಈಗ ಡೈರೆಕ್ಟಾಗಿ ನಕ್ಷತ್ರದ ಕಡೆಗೆ ಹೋಗೋಣ. ರಾವು ಏನು ಹೇಳ್ತಾನ? ರಾವು ನೋಡ್ರಿ ಒಂದೇ ಮನೆಯಲ್ಲಿ ಅದಾನ. ಇಲ್ಲಿ ರಾವು ಒಂದೇ ಮನೆಯಲ್ಲಿಲ್ಲ. ರಾವು 6ನೇ ಮನೆಯಲ್ಲಿದ್ದಾನೆ.
ರಾಹು 6ನೇ ಮನೆಯಲ್ಲಿಲ್ಲ. ರಾಹು ಎಲ್ಲಿದಾನ? ಇಲ್ಲಿ 11ನೇ ಮನೆಯಲ್ಲಿ ರಾಹು ಇಲ್ಲ. ಇಲ್ಲಿ ರಾಹು ಎಲ್ಲಿದ್ದ ನೋಡಿ, ರಾಹು ಇಲ್ಲಿ 1, 6, 11ರಲ್ಲಿ ಇಲ್ಲ. ಈಗ ಬಿಡ್ರಿ, ಇವನು ಬಿಟ್ಟು ಬಿಡ್ರಿ. ವೀನಸ್ ನೋಡ್ರಿ 1ರಲ್ಲದಾನ, ವೀನಸ್ 1ರಲ್ಲದಾನ, ವೀನಸ್ 6ರಲ್ಲದಾನ, ವೀನಸ್ 1ರಲ್ಲದಾನ ಮತ್ತು 6ರಲ್ಲದಾನ. ಈಗ ಸನ್ ನೋಡ್ರಿ, ಸನ್ 1ರಲ್ಲದಾನ, ಸನ್ 1ರಲ್ಲದಾನ, ಸನ್ 6ರಲ್ಲಿದ್ದಾನ, ಸನ್ 6ರಲ್ಲಿಲ್ಲ, ಸನ್ 11ರಲ್ಲಿ, ಸನ್ 11ರಲ್ಲಿದ್ದಾರೆ. ಅಂದರೆ 1, 11, 1, 6, 11 ಫುಲ್ ಇವು 3 ಮನೆಗಳು ಇನ್ವಾಲ್ವ್ ಆದವು. ಇದನ್ನೇ ಸೇಮ್ ಇಲ್ಲೇ ತಗೋರಿ, ಯಾಕಂದ್ರೆ ಸೇಮ್ ಪ್ಲಾನೆಟ್ ಅದಾವ. ಇದು ಕ್ಲಬ್ ಮಾಡೋಕ್ಕಾಗ್ತದ. ಇದಿಷ್ಟೇ ಫಲ ಬರೋದು. ಇವನಾದ್ರೂ ಅದೇ ಕೊಡವಲ್ಲ. ಈಗ ಮರ್ಕುರಿ ನೋಡೋಣ. ಮರ್ಕುರಿ 1ನೇ ಮನೆಯಲ್ಲಿ ನೋಡ್ರಿ, ಇಲ್ಲ. ಮರ್ಕುರಿ 6ನೇ ಮನೆಯಲ್ಲಿ ನೋಡ್ರಿ, ಇಲ್ಲ. ಮರ್ಕುರಿ 11ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಮರ್ಕುರಿ ಇದ್ದಾನೆ, ಸ್ಟಾರ್ ಲಾರ್ಡ್ ಇದ್ದಾನೆ. ಮುಂದೆ 5ನೇ ಮನೆಯಲ್ಲಿ ಮರ್ಕುರಿ ಇದ್ದಾನೆ ನೋಡ್ರಿ, 5ನೇ ಮನೆಯಲ್ಲಿ ಕೂಡ ಮರ್ಕುರಿ ಇದ್ದಾನೆ, 5ನೇ ಮನೆಯಲ್ಲಿ ಮರ್ಕುರಿ ಇದ್ದಾನೆ. ಇವನು ಇಲ್ಲಿ ರಾಶಿ ಲಾಡಲ್ಲ. ಇಲ್ಲಿ 11ನೇ ಮಾಲೀಕಾಗಿ ಸ್ಟ್ರಾಂಗ್ ಪೊಸಿಷನ್ದಾಗ ಬಂದ. ಇಲ್ಲಿ 11ನೇ ಮನೆ ಫಲ ಕೊಡ್ತೀನಿ ಅಂತೇಳಿ ವೀಕ್ ಪೊಸಿಷನ್ಗೆ ಬಂದ. ನೀನು ಸೋಲಿಸ್ತೀನಿ ಅಂತೇಳಿ ಇಲ್ಲಿ ಸ್ಟ್ರಾಂಗ್ ಆಯಿತು. ಇಲ್ಲಿ ನಾನೇನು ಸೋಲಿಸ್ತೀನಿ ಅಂತ ಇಲ್ಲಿ ಹೇಳ್ತಾನ, ಬಟ್ ಇಲ್ಲಿ ಇವ ವೀಕ್ ಆಗಿಬಿಟ್ಟ. ಇಲ್ಲಿ ಅಂದರೆ ಫಸ್ಟ್ SSL ಏನು ಹೇಳ್ತಾನೆ ಅರ್ಥ ಮಾಡ್ಕೊಂಡಿರೋಣ. ಯಾವನಿಗಿಂತ ಫಸ್ಟ್ SSL ಅಪೋಸಿಷನ್ SSL ಸ್ಟ್ರಾಂಗ್ ಆಗಿಬಿಟ್ಟ. ಇನ್ನು 6 SSL ಬರೋಣ. 6 SSL ಜುಪಿಟರ್ ಬರೋಣ. 6 SSL ಜುಪಿಟರ್ ಜುಪಿಟರ್ ಅಂದ್ರೆ ಗುರು. ಗುರು ನೋಡ್ರಿ, ಇಲ್ಲಿ ಪ್ಲಾನೆಟರಿ ಪೊಸಿಷನ್ ಯಾವ ಪೊಸಿಷನ್ದಾನ? ಜುಪಿಟರ್ ಅಂದ್ರೆ ಗುರು. ಗುರು ಮಾರ್ಸ್ನಲ್ಲಿದ್ದಾನೆ, ಮಾರ್ಸ್ ಸ್ಟಾರ್ನಲ್ಲಿದ್ದಾನೆ, ಮತ್ತು ಶಾಟನ್ ಸಬ್ನಲ್ಲಿದ್ದಾನೆ, ಮತ್ತು ಮರ್ಕುರಿ ಸಬ್ನಲ್ಲಿದ್ದಾನೆ. ನೋಡ್ರಿ ಮಾರ್ಸ್ ನೋಡೋಣ. 1, 6ರಲ್ಲಿ ಮಾರ್ಸ್ 1ನಲ್ಲಿ ಇಲ್ಲ, ಮಾರ್ಸ್ 6ರಲ್ಲಿ ಇಲ್ಲ, ಮಾರ್ಸ್ 11ರಲ್ಲಿ ಇಲ್ಲ. ಇವ ಎದುರಾಗೂ ಇಲ್ಲ. ನಕ್ಷತ್ರ ಲಾಡ ಇಲ್ಲ, ಏನೋ ಫಲ ಕೊಡ್ಲಾಕ ನಾವು ನಕ್ಷತ್ರ ಲಾಡ. ಈ ಅಂತ ಪೊಸಿಷನ್ದಾಗ ಮೂಲ ಗ್ರಹ, 6ನೇ ಮನೆಯ ಮೂಲ ಗ್ರಹಗಳಂತ ಜುಪಿಟರ್ಗೆ PS ಇದ್ರೆ ಅದೆಲ್ಲ ನೋಡ್ಬೇಕು. PS ಇದ್ರೆ ಅವನ ಮನೆಗಳು ತೊಗೋಬೇಕಾಗ್ತದ. ಈಗ ಜುಪಿಟರ್ಗೆ PS ಅದ, PS ಅದ. ಈಗ ಜುಪಿಟರ್ ಚೆಕ್ ಮಾಡೋಣ. ಜುಪಿಟರ 1ನೇ ಮನೆಯಲ್ಲಿದ್ದಾನೆ. ಜುಪಿಟರ್ ಫುಲ್ 6ನೇ ಮನೆಯಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾನೆ. ಜುಪಿಟರ್ 11ನೇ ಮನೆಯಲ್ಲಿದ್ದಾನೆ. ಅಂದರೆ 1, 6, 11 ಇವು 3 ಮನೆ ಇನ್ವಾಲ್ವ್ ಆದವು. ಈಗ ಶನಿ ಏನು ಮಾಡ್ತಾನೆ, ಶನಿ ಏನು ಕೊಡ್ತಾನೆ ನೋಡೋಣ. ಶನಿ ಚೆಕ್ ಮಾಡಿರಿ. 1ನೇ ಮನೆಯಲ್ಲಿ ಶನಿ 1ನೇ ಮನೆಯಲ್ಲಿಲ್ಲ. ಶನಿ ನೋಡ್ರಿ 6ನೇ ಮನೆಯಲ್ಲಿಲ್ಲ. ಶನಿ 11ನೇ ಮನೆಯ ಸಬ್ ಲಾರ್ಡ್ ಇದ್ದಾನೆ. 11ನೇ ಮನೆಯ ಸಬ್ ಲಾರ್ಡ್ ಆಗಿದ್ದಾನೆ. ಸ್ಟ್ರಾಂಗ್ ಪೊಸಿಷನ್ದಾಗ ಬಂದ. ಈಗ ಡೆಟ್ರಿಮೆಂಟಲ್ ಮನೆಗೆ ಹೋಗೋಣ.
ಶನಿ ಎಲ್ಲಿದ್ದಾನಂತೇಳಿ 5ನೇ ಮನೆಯಲ್ಲಿ ಅದನ್ನು ನೋಡ್ರಿ. 5ನೇ ಮನೆಯಲ್ಲಿ ಶನಿ ಇದ್ದಾನೆ, ಅವನು ಕೂಡ ಯಶಸ್ಸಲ್ಲಿದ್ದಾನೆ. ಏನಾಯ್ತು ಇದರ ಅರ್ಥ? ಕೊಡ್ತೀನಿ ಅಂತಾನೆ ಕೊಡಲು ಅಂತಾನೆ, ಅಂದರೆ ಇವನ ಕೈಗೆ ಏನೂ ಇಲ್ಲೇ ಇಲ್ಲ. ಅವಾಗ ತೀರ್ಮಾನ ಮಾಡವ ಸಬ್ ಲಾಡ ಇವ ಏನು ಹೇಳ್ತಾನೆ ನೋಡೋಣ. ಮರ್ಕುರಿ ಆಲ್ರೆಡಿ ನಾವು ನೋಡಿ 11ನೇ ಮನೆಯಲ್ಲಿ ಸ್ಟ್ರಾಂಗ್ ಪೊಸಿಷನ್ ಇದ್ದಾನೆ ಮತ್ತು 5ನೇ ಮನೆಯಲ್ಲಿ ವೀಕ್ ಪೊಸಿಷನ್ದಲ್ಲಿದ್ದಾನೆ. ನಾ ಕೊಡ್ತೀನಿ ಫಲ ಅಂಥೇಳಿ 6th ಎಪಿಸೋಡ್ಸನ್ನ ಸ್ಟ್ರಾಂಗ್ ಆಗಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಶನಿ ಹ್ಯಾಂಡಿಕ್ಯಾಪ್ಟ್ ಆಗಿಬಿಟ್ಟ ಅಪೋಸಿಷನ್ ಲೀಡ್ರಾಗ, ಬಟ್ ಮರ್ಕುರಿ ಸ್ಟ್ರಾಂಗ್ ಆಗಿಬಿಟ್ಟ. ನಾ ಕೊಡ್ತೀನಿ ಅಂತೇಳಿ. ಬಟ್ ಅಂತರ ನೋಡ್ರಿ, 11ನೇ ಮನೆ ವೀಕ್ ಅದ ಇಲ್ಲಿ 11ನೇ ಮನೆ ಇಲ್ಲಿ ಸ್ಟ್ರಾಂಗ್ ಆಯಿತು. 5ನೇ ಮನೆ ಇಲ್ಲಿ ಸ್ಟ್ರಾಂಗ್ ಅದ. ಸ್ಟ್ರಾಂಗ್ ಆಗಿ ನೀನು ಸೋರಿಸ್ತೀನಿ ಅಂತ ಅವನಿಗೆ ಮೊದಲೇ ಕುಂಡ್ಲಿಗೆ ಹೇಳ್ತಾನೆ. ಇಲ್ಲಿ ಅಪೋಸಿಷನ್ ಲೀಡರ್ಗೆ ಹೇಳ್ತಾನೆ ನಾ ವೀಕ್ ಅದೇನಪ್ಪ ಅಂತ ಇಲ್ಲಿ ಹೇಳ್ತಾನೆ. ಈಗ 11ನೇ ಮನೆ ಒಂದು ಲಾರ್ಡ್ ನೋಡೋಣ. ಯಾರದ 11ನೇ ಮನೆ ಶನಿ ಇದ್ದಾನ, ಅದನ್ನು ಕೂಡ ನೋಡೋಣ. 11th ಸಬ್ ಲಾರ್ಡ್ ಶನಿ ಇದ್ದಾನ. ಶನಿ ನೋಡ್ರಿ ಪ್ಲಾನೆಟರಿ ಪೊಸಿಷನ್ದಾಗ ಶನಿ, ಮಾರ್ಸ್, ರಾಹು, ಮರ್ಕುರಿ. ಶನಿ ಮಾರ್ಸ್, ರಾಹು ಅಂದ ಕೂಡಲೇ ಪೂರ ತೋರಿ ವೀನಸ್ ಮತ್ತು ಸನ್. Saturn in Mercury. Saturn sub of Mercury. ಶನಿ ಏನಂದ ನೋಡ್ರಿ, ಶನಿ ಮಾರ್ಸ್ ಆಲ್ರೆಡಿ ನಾವು ನೋಡಿವಿ. ಇವಾಗ ಫಲ ಕೊಡೋದಿಲ್ಲ ಅಂತ ಹೇಳ್ತಾನ. ಮಾರ್ಸ್ಗೆ ಪಿ ಎಸ್ ಅದ ನೋಡ್ರಿ, ಮಾರ್ಸ್ಗೆ ಪಿ ಎಸ್ ಅದ. ಸಾರಿ, ಶನಿ ಪಿ ಎಸ್ ಅದ ನೋಡ್ರಿ. ಶನಿ ಪಿ ಎಸ್ ಇಲ್ಲ, ಬಟ್ ಇಲ್ಲಿ ರಾವು ತೊಗೋಬೇಕಾಗ್ತದ. ಇವ ಫಲ ಕೊಡಲಿಲ್ಲ ಅಂದ್ರೂ ಕೂಡ ಇವ ಕೊಡ್ತಿರ್ತಾನೆ ಕೆಲವೊಂದು ಸಲ. ಇವನ್ ಚೆಕ್ ಮಾಡ್ರಿ. ರಾವು ಏನೈತಿ ಇಲ್ಲಿ, ರಾವು ಇಲ್ಲಿ ಆಲ್ರೆಡಿ ನೋಡಿವಿ. 1-6 ಇನ್ವಾಲ್ವೆಲ್ ಕಮಿಟ್ಮೆಂಟ್ ಅಲ್ಲಿ ಸಿಗ್ನಿಫಿಕೆಂಟ್ ಆದರೂ ಫಲಗಳು ಸಿಗ್ತಾವ ಅಂತೇಳಿ ನೀವು ಇಲ್ಲಿ ಸಿಗಲಿಲ್ಲ. ಬಟ್ ಇಲ್ಲಿ ಕಮಿಟ್ಮೆಂಟ್ನಲ್ಲಿ ಡೆಟ್ರಿಮೆಂಟಲ್ದಲ್ಲಿ ಚೆಕ್ ಮಾಡೋಣ. ರಾವು 5ನೇ ಮನೆಯಲ್ಲಿದ್ದಾನ ನೋಡ್ರಿ. ರಾವು 5ನೇ ಮನೆಯಲ್ಲಿಲ್ಲ. ವೀನಸ್ 5ನೇ ಮನೆಯಲ್ಲಿದ್ದಾನೆ ನೋಡ್ರಿ. ವೀನಸ್ 5ನೇ ಮನೆಯಲ್ಲಿದ್ದಾನೆ. ಮತ್ತು ಸನ್ ನೋಡ್ರಿ 5ನೇ ಮನೆಯಲ್ಲಿ. ಸನ್ 5ನೇ ಮನೆಯಲ್ಲಿಲ್ಲ. ಸನ್ನ ಇಲ್ಲಿ ನೋಡ್ರಿ, ಸನ್ 11ನೇ ಮನೆಯಲ್ಲಿದ್ದಾನೆ. ಇಲ್ಲಿ ವೀನಸ್ 11ನೇ ಮನೆಯಲ್ಲಿ. ವೀನಸ್ ಏನದಾನ ಇಲ್ಲಿ, ಸನ್ 11ನೇ ಮನೆಯಲ್ಲಿ ಒಂದು ಸಬ್ ಲಾರ್ಡ್ ಆದ. ಇಲ್ಲಿ ವೀನಸ್ ಕೂಡ ಸಬ್ ಲಾರ್ಡ್ ಆದ. ಇವನು ಕೂಡ ನಾನು ಹೆಚ್ಚು ಕಮ್ಮಿ ಫಲ ಕೊಡ್ಬೋದು ಬಿಡ್ಬೋದು. ಈಗ ಫೈನಲ್ ಸ್ಟೇಜ್ನಲ್ಲಿ ಮತ್ತೆ ಮರ್ಕುರಿ ಬಂದ. 11 ಆಯಿತು, 5 ಬಂತು, 5 ವೀಕ್ ಆಯಿತು, ಇದು 11 ಸ್ಟ್ರಾಂಗ್ ಆಯಿತು. ಅಲ್ಲಿ ಏನಾಗ್ಯದ, ವೀಕ್ ಆಯಿತು, ಇದು ಸ್ಟ್ರಾಂಗ್ ಆಯಿತು. ಪ್ರತಿಯೊಂದು ಮನೆ ಕೂಡ 1ನೇ ಮನೆ ಸಬ್ ಲಾರ್ಡ್ ಮರ್ಕುರಿ, 6ನೇ ಮನೆ ಸಬ್ ಲಾರ್ಡ್ ಮರ್ಕುರಿ ಬುದ್ಧ, 11ನೇ ಮನೆ ಸಬ್ ಲಾರ್ಡ್ ಮರ್ಕುರಿ ಅವನು ಸ್ಟ್ರಾಂಗ್ ಪೊಸಿಷನ್ದಾಗ ಬಂದ. ಹೀಗಾಗಿ ಇಂಥ ಫಲಗಳನ್ನು ಹೇಳ್ಬೇಕಾದ್ರೆ ಮೊದಲೇ ಮಾತು ಫಸ್ಟ್ ಸ್ಟೆಪ್ನಾಗ ಹೇಳಬಾರ್ದು. 2ನೇ ಸ್ಟೆಪ್ನಾಗ ಅಪೋಸಿಷನ್ ಲೀಡರ್ ಕೂಡ ರೊಟೇಟ್ ಮಾಡಿ ನೋಡಿದಾಗ ಇಲ್ಲಿ ಕ್ಲಿಯರಿಟಿ ಗೊತ್ತಾಯಿತು.
ಅಪೋಸಿಷನ್ ಲೀಡರ್ ಸ್ಟ್ರಾಂಗ್ ಅದಾನ ಅಂತೇಳಿ. ಮುಂದೆ ಇನ್ನೂ ಒಂದು ಸ್ಟೆಪ್ ಇದಕ್ಕೆ ಹೋಗ್ಬೇಕಾಗ್ತದ. ಎಲೆಕ್ಷನ್ ದಿವಸ ಯಾವ ಲಾಡಿದ್ದಾನೆ ಅವತ್ತು ಯಾರಿಗೇನು ಫಲ ಕೊಡ್ತಾನ ಅನ್ನೋದು. ಇಲ್ಲೇ ಈ ಒಂದು ಕುಂಡಲಿನಲ್ಲಿ ಒಂದು ರೊಟೇಟ್ ಮಾಡೋಂಥ ಕುಂಡಲಿಯಲ್ಲಿ 30ನೇ ತಾರೀಕಿಗೆ ಎಲೆಕ್ಷನ್ ಆಗಿದ್ದು 30ನೇ ತಾರೀಕಿಗೆ 30/10/21 ಅಂದಿನ ದಿನ ಗುರು ಪ್ರಾಣಲಾಡಿದ್ದ. ಅಂದರೆ ರಾತ್ರಿ 8 ಗಂಟೆ ತನಕ ಅವನು ಗುರು ಪ್ರಾಣಲಾಡನಿದ್ದ. ಇದು ಈ ರೀತಿ ಒಂದು ನೀವು ಸಾಫ್ಟ್ವೇರ್ ಇದ್ದವ್ರು ಈ ರೀತಿ ಒಂದು ನಾನು ಮೊದಲು ಹೇಳಿದ ಪ್ರಕಾರ ಹಾರಿನ ನಂಬರ್ ಹಾಕಿ ಲ್ಯಾಂಗ್ವಿಟ್ಯೂಡ್ ಲ್ಯಾಟಿಟ್ಯೂಡ್ ಹಾಕಿ ಪ್ಲೇಸ್ ಹಾಕಿ ಅದು ಕುಂಡ್ಲಿ ಬರುತ್ತೆ. 30ನೇ ತಾರೀಕಿಗೆ ಗುರು 8 ಗಂಟೆ ತನಕ ಪ್ರಾಣಲಾಡದಾನ. ಪ್ರಾಣಲಾಡ ಕೂಡ ನೋಡ್ಬೇಕಾದ್ರೆ ಅವತ್ತು ಎಲೆಕ್ಷನ್ ದಿವಸ ಅವನು ಗುರು ಇದ್ದಾನೆ. ಗುರು ಕೂಡ ಸ್ಟ್ರಾಂಗ್ ಆಗಿ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಅಪೋಸಿಷನ್ದವ್ರಿಗೆ ಗುರು ವೀಕ್ ಅದಲ್ಲ. ಹೀಗಾಗಿ ಅಪೋಸಿಷನ್ ವ್ಯಕ್ತಿ ಸ್ಟ್ರಾಂಗ್ ಅದಂಥೇಳಿ ಇಲ್ಲಿ ನಾವು ಸ್ಟ್ರಾಂಗ್ ಆಗಿ ನಿರ್ಣಯ ತೊಗೋಬೇಕಾಗ್ತದ. ನನ್ನ ಮೂರ್ತನ ಆಗಿದ್ದಲ್ಲಿ ಈ ಸ್ಟೆಪ್ಪಿಗೆ ಬರಲೇ ಇಲ್ಲ, ಈ ಸ್ಟೆಪ್ ನೋಡಲೇ ಇಲ್ಲ. ಯಾವ ರಿಸಲ್ಟ್ ಅಪೋಸಿಷನ್ ಲೀಡ್ನಾಗ ಬರ್ಲಕತ್ತಲ್ಲ ಅವಾಗ ಹಿಂಗೆ ಯಾಕಾಯ್ತು ಅಂತೇಳಿ ಚಾರ್ಟ್ ರೊಟೇಟ್ ಮಾಡಿ ನೋಡಿದಾಗ ಈ ಪೋರ್ಷನ್ ಬಂತು. ತಪ್ಪಾಗಿದೆ ಇನಿಷಿಯಲ್ ಸ್ಟೇಜ್ನಲ್ಲಿ ನನಗೆ. ಈ ಒಂದು ತಪ್ಪು ನನ್ನ ಜೀವನದಲ್ಲಿ ಫಸ್ಟ್ ಒಂದು ತಪ್ಪು ತಿಳ್ಕೊತೀನಿ. ನನ್ನ ಹಾಗೆ ಕೂಡ ತಾವ್ಯಾರು ತಪ್ಪು ಮಾಡಬೇಡ್ರಿ. ಫಲಗಳನ್ನು ಭಾಳ ಸೂಕ್ಷ್ಮವಾಗಿ ಓದಿ ಸಮಯ ಸ್ವಲ್ಪ ತೊಗೊಂಡ್ರೂ ಪರವಾಗಿಲ್ಲ. ಭಾಳ ಪ್ರತಿಯೊಂದು ದಶ ನೋಡಬೇಕು. ನಾನು ಡೈರೆಕ್ಟ್ ಪ್ರಾಣಲಾಡು ಕೂಡ ಹೋಗಿದ್ದೀನಿ ಇವತ್ತು. ಆ ಟೈಮ್ನಲ್ಲಿ ನೀವು ದಶ ಭುಕ್ತಿ ಅಂತರ ಪ್ರತಿಯೊಂದು ನೋಡ್ಬೇಕಾಗ್ತದೆ. ಯಾಕಂದ್ರೆ ನನಗಿಲ್ಲಿ ಸ್ಟ್ರಾಂಗ್ ಇಲ್ಲೊಂದು ಮನೆಗಳ ಮೇಲೆ ಸ್ಟ್ರಾಂಗ್ ಕೊಟ್ಟ ನಾನು ಡೈರೆಕ್ಟ್ ಪ್ರಾಣಕ್ಕೆ ಹೋದೆ. ಆದರೂ ಕೂಡ ದಶ ಭುಕ್ತಿ ಕೂಡ ನೋಡಬೇಕಾಗುತ್ತೆ. ಹೀಗಾಗಿ ಇದೊಂದು ಕಸ್ಪಲ್ ಇಂಟರ್ಲಿಂಕ್ ಜ್ಯೋತಿಷ ಕಲೆಯವರಿಗೆ ಇದು ಒಳ್ಳೆಯ ಒಂದು ಎಕ್ಸಸೈಜು, ಒಂದು ಲೆಸನ್ನ ತಿಳ್ಕೊಂಡು ಇದು ಕುಂಡ್ಲಿ ಹಾಕ್ಕೊಂಡು ಇಟ್ಕೊರಿ, ಕಲೀರಿ. ಇಲ್ಲಿ ನಾನು ನನ್ನ ಒಂದು ಹಿತೈಷಿಗಳಿಗೆ ಮತ್ತು ನನ್ನ ಫಾಲೋವರ್ಸಿಗೆ ಸ್ವಲ್ಪ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ರೀತಿ ಫಲ ಆಗ್ಬೋದು ಅಂತ ನಾನು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಕ್ಕೆ ಕ್ಷಮೆ ಮಾಡಿ ಮುಂದೆ ಇಂಥದ್ದೊಂದು ತಪ್ಪಾಗೋದಿಲ್ಲ ಅಂಥೇಳಿ ಧನ್ಯವಾದ.